ಸಂಕ್ರಾಂತಿ ಅನ್ನೋದು ಹಳ್ಳಿಯವ್ರಿಗೆ ಹೇಳಿ ಮಾಡಿಸಿದಂತಹ ಹಬ್ಬ. ಅವ್ರಿಗೆ ತುಂಬ ಸ್ಪೆಷಲ್ ಈ ದಿನ. ಅವ್ರ ವರ್ಷ ಪೂರ್ತಿ ಕಷ್ಟ ಬಿದ್ದಿರೋದು ಅವ್ರಿಗೆ ಹೆಲ್ಪ್ ಮಾಡಿರೋಂಥ ಹಸುಗಳು, ಎಮ್ಮೆಗಳು, ಇವಕ್ಕೆಲ್ಲಕ್ಕೂ ಗ್ರ್ಯಾಟಿಟ್ಯೂಡ್ ತೋರಿಸೋವಂಥ ಹಬ್ಬ ಇದು. ಅವ್ರಿಗೆ ಥ್ಯಾಂಕ್ಸ್ ಹೇಳೋವಂತಹ ಹಬ್ಬ ಇದು. ಸೊ ಇದಕ್ಕೆ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಕಾಟೇರಾಯ ಸ್ವಾಮಿ ದೇವಸ್ಥಾನ ಅಂತ. ಈ ಥರ ಇರೋ ದೇವಸ್ಥಾನನ ಈ ಥರ ರೆಡಿ ಮಾಡಿದ್ದೀವಿ. ನಡೀರಿ ನಾವು ಯಾವ ಥರ ಮಾಡಿದ್ದೀವಿ ಅಂತ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡಿ. ಆದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಕಡೆ ಇದನ್ನ ಕಾಟೇರಾಯ ಸ್ವಾಮಿ ದೇವಸ್ಥಾನ ಅಂತಾರೆ. ಯಾವುದೋ ದರ್ಶನ ಹೋಗಿದ್ದಂಗಿದೆ ಅಂದ್ಕೊಂಡ್ಬಿಟ್ಟಿರ. ನಿಮ್ಮ ಕಡೆ ಯಾವ ಥರ ನಾವು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಈ ದೇವಸ್ಥಾನ ನೋಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ದಿನ ಆಗಿತ್ತು ಏನೋ ಕ್ಲೀನ್ ಮಾಡಿ ಅಂತ. ಸೊ ಸರಿಯಾಗಿ 1 ವರ್ಷ ಆಗಿತ್ತು. ನೀವೆಲ್ಲ ನೋಡ್ತಾ ಇದ್ದೀರಾ ದೇವಸ್ಥಾನ. ಈಗ ಒಳಗಡೆ ನೋಡ್ರಿ ಧೂಳು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನಾವೇನಾದರೂ ಮಾಡಿ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಗೊತ್ತಾಯಿದೆ ಒಂದೊಂದು ಪ್ಲೇಸ್ ಯಾವ ಥರ ಇದೆ ಅಂತ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಎಷ್ಟು ಧೂಳಿದೆ, ಎಷ್ಟು ಕ್ಲೀನ್ ಮಾಡಬೇಕು ಅಂತೆಲ್ಲ. ಅದಕ್ಕೆ ನಾವು ಮಾಡಿದ ಫಸ್ಟ್ ಕೆಲಸ ಏನು ಅಂತಂದರೆ ಹಳೆ ಚಪ್ರ ಹಾಕಿದ್ದು ಎಲ್ಲ ಹಂಗೆ ಇತ್ತು. ಸೊ ಅದನ್ನೆಲ್ಲ ಕಿತ್ತಾಕಿದ್ವಿ. ಸೊ ಅದನ್ನೆಲ್ಲ ಕಿತ್ತಿ ಬಿಸಾಕ್ಬಿಟ್ಟು ಎಲ್ಲ ಗುಡ್ಡೆ ಹಾಕ್ಕೊಂಡ್ವಿ, ಕಸ ಎಲ್ಲ. ಇನ್ನೊಂದು ಕೆಲಸ ಏನಂದರೆ ಚೆಕ್ ಬೇಕಾಗಿತ್ತು. ಮುಂದ್ಗಡೆ ಫುಲ್ ಹುಲ್ಲು ಬೆಳೆದ್ಬಿಟ್ಟಿತ್ತು ಎಲ್ಲ. ಸೊ ಹುಲ್ಲೆಲ್ಲ ಕ್ಲೀನಾಗಿ ಚೆಕ್ ಹಾಕ್ಬೇಕಾಗಿತ್ತು. ಎಲ್ಲ ಮುಳ್ಳುಗಿಡಗಳೆಲ್ಲ ಅಲ್ಲೇ ತುಂಬ್ಕೊಂಡ್ಬಿಟ್ಟಿದ್ವು. ಸೊ ಕೆಲಸ ಏನೋ ಶುರು ಮಾಡಿದ್ವಿ. ಆದರೆ ಮಟ್ ಮಧ್ಯಾಹ್ನ ಬಿಸಿಲು, ಸೂರ್ಯ ಆನ್ ಡ್ಯೂಟಿಯಲ್ಲಿ ಕೆಲಸ ಮಾಡ್ತಾಯಿದ್ದ. ಈ ಬಿಸಿಲಲ್ಲಿ ಯಾವ ಕೂಲಿಂಗ್ ಗ್ಲಾಸ್ಗಳು ಕೂಡ ಕೆಲಸ ಮಾಡಲ್ಲ. ಸೂರ್ಯ ನೆಟ್ಟಿಗೆ ನಮ್ಮ ತಲೆ ಮೇಲೆ ಇರ್ತಾನೆ, ಸುಡ್ತಾ ಇರ್ತಿದೆ ತಲೆ ಕೂಡ. ಆದರೂ ರೂಢಿ ಇದ್ದರೆ ಮಾತ್ರ ಮಾಡೋಕ್ಕಾಗೋದಿಲ್ಲ, ಅಂದರೆ ಮಾಡೋದಕ್ಕಾಗಲ್ಲ. ಏನೇ ಆಗಲಿ ಅಂತ ಹೇಳ್ಬಿಟ್ಟು ಫುಲ್ ಹುಲ್ಲೆಲ್ಲ ಕ್ಲೀನಾಗಿ ಚೆಕ್ಕಾಗಿ ಸ್ಟಾರ್ಟ್ ಮಾಡಿದ್ವಿ. ಅವನು ನನಗೆ ಸಪೋರ್ಟಾಗಿ ಇದ್ದ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲದರಲ್ಲೂ ಒಂದು ಸಪೋರ್ಟ್ ಮಾಡ್ಕೊಂಡಿದ್ದ ಅವನು ಮನು. ಸೊ ಕೊನೆ ಅಂತಿಕೆನೇ ಬಂದು ಚಿಕ್ಕಿ ಅರೌಂಡ್ ಒಂದು 2 hours ನಮ್ಗೆ ಬೇಕಾಯಿತು ಚೆಕ್ಕೋದಕ್ಕೆ. ಬೆವರು ಬಂದು ನೀರು ಕುಡಿಯೋಕ್ಕಂತ ಹೋದ್ವಿ. ಹತ್ರದಲ್ಲೇ ಪೈಪ್ ನೀರಲ್ಲಿ ನೀರು ಬರ್ತಾಯಿತ್ತು. ಅದು ಬೋರ್ವೆಲ್ ನೀರು ಸಕ್ಕ ಸ್ವೀಟ್ ಇರುತ್ತೆ. ಆರಾಮಾಗಿ ಕುಡ್ಕೊಂಬಂದು ಮತ್ತೆ ಕೆಲಸ ಶುರು ಮಾಡಿದ್ವಿ. ಕೆಲಸ ನಿಲ್ಬಾರ್ದು ಅನ್ನೋ ಥರ ಶುರು ಮಾಡಿದ್ವಿ. ಹಳೆ ಕಸ ಎಲ್ಲ ಒಂದು ಗುಡ್ಡೆ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲದಕ್ಕೂ ಬೆಂಕಿ ಹಚ್ಚೋದು ಸ್ಟಾರ್ಟ್ ಮಾಡಿಬಿಟ್ವಿ. ಯಾಕೆಂದರೆ ಮತ್ತೆ ಅದು ಅಳ್ಕೊಂಡ್ಬಿಡ್ತಾ ಇರುತ್ತೆ. ಸುಮ್ಮನೆ ಗಾಳಿಗೆಲ್ಲ ಹೋಗಿ ತಲೆನೋವು, ಮತ್ತು ಆ ಕೆಲಸ 2 ಕೆಲಸ ಆಗುತ್ತೆ. ಸೊ ಅಲ್ಲಿಂದ ಅಲ್ಲಿಗೆಲ್ಲ ಕ್ಲೀನ್ ಮಾಡಿಬಿಡ್ಬೇಕಂತ ಹೇಳ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಫುಲ್ ಎಲ್ಲ ಕಸನ ಕ್ಲಿಯರ್ ಮಾಡಿಬಿಟ್ವಿ. ಹಳೆ ವಸ್ತುಗಳನ್ನೆಲ್ಲ, ಸಂಕ್ರಾಂತಿ ಬಂದರೆ ಹಳೆ ವಸ್ತುಗಳೆಲ್ಲ ಹಾಕ್ಬಿಟ್ಟು ಸುಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಥರ ನಾವು ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಸಂಕ್ರಾಂತಿಗೆ ನಾವು ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಎಲ್ಲವನ್ನ ಹಾಕ್ಬಿಟ್ಟು ಕ್ಲೀನಾಗಿ ಸುಟ್ಟಾಕ್ಬಿಟ್ವಿ. ಪ್ಲಾಸ್ಟಿಕ್ಕು, ಅಲ್ಲಿದ್ದಿದ್ದ ಕಸ, ಬಟ್ಟೆಗಳು, ಏನು ಬೇಡ್ತಿರೋ ವಸ್ತುಗಳೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಸುಟ್ಟಾಕ್ಬಿಟ್ಟಿದ್ದೀವಿ. ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲ ಎಷ್ಟು ಕಸ ಆಗಿತ್ತು ಅಂತ. ಒಳ್ಳೆ ಒಂದು ಬಂಡಿ ಲೋಡಷ್ಟಾಗಿತ್ತು. ಎಲ್ಲ ಕ್ಲೀನ್ ಹಾಕಿ ಸುಟ್ಟಾಕ್ಬಿಟ್ಟಿದ್ದೀವಿ. ಈಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಹತ್ರ ಕೂಡ. ಸೊ ಆ ಕೆಲಸ ಮುಗೀತಾ ಇದ್ದಂಗೆ ಮತ್ತೆ ನೀರು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಅಂದರೆ ಮಣ್ಣು ಚಿಕ್ಕದೆಲ್ಲ ಮತ್ತೆ ಧೂಳು ಎದ್ದೇಳ್ತಾನೆ ಇರುತ್ತೆ. ಸೊ ಕೆಲಸ ಮಾಡಿದ ತಕ್ಷಣ ನೀರೆಲ್ಲ ಹಾಕ್ಬಿಟ್ವಿ, ಕ್ಲೀನಾಗಿ ತ್ಯಾವ ಮಾಡಿಬಿಟ್ವಿ. ಯಾಕಂದರೆ ಮತ್ತೆಲ್ಲ ಸಗಣಿ ಹಾಕಿ ಸಾರಿಸ್ತಾರೆ.
ಸೊ ಅದಕ್ಕೆ ನಾವೇ ಮೊದಲೇ ನೀರೆಲ್ಲ ಹಾಕ್ಬಿಟ್ಟಿದ್ರೆ ಅವ್ರಿಗೆಲ್ಲ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅದೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಎಲ್ಲ. ಏನಾಗೆಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಫುಲ್ಲು. ಇವಾಗ ಪರವಾಗಿಲ್ಲ, ದೇವಸ್ಥಾನವನ್ನು ನೋಡೋದಕ್ಕೊಂಥರ ಅಂದರೆ ಎಂಜಿಗೆ ಬಂದಿದೆ. ಮತ್ತು ನಮ್ಮ ಅಕ್ಕ ಅವರೆಲ್ಲ ಹೋಗಿ ಸಂಜೆ ಎಲ್ಲ ಮುಗ್ಗೆಲ್ಲ ಹಾಕ್ಬಿಟ್ಟು, ಇನ್ನು ಬೆಳಗ್ಗೆ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಂಜೆ ಎಲ್ಲ ಮಾಡಿಬಿಟ್ಟಿದ್ರು, ಮುಗ್ಗೆಲ್ಲ ಹಾಕ್ಬಿಟ್ಟಿದ್ರು. ಆ ಟೈಮಲ್ಲಿ ನಂಗೆ ಒಂದು ಕೆಲಸ ಬಿತ್ತು, ಪಟ್ಟಿಗೆ ಹೊಡ್ಕೊಂಬರೋದು ಅಂತ. ನೈಟು ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ತೋಟ ಇತ್ತು, ಅದು ಅವ್ರು ಕೂಡ ಕೇಳಿ ಆ ತೋಟದವ್ರನ್ನ ಕೂಡ ಪಟ್ಟಿಗಳಿಗೋಸ್ಕರ. ಅಷ್ಟಲಿ ಏನೋ ಗಾಡಿ ವೆಹಿಕಲ್ ಇರಬೇಕಲ್ಲಿ. ನಮ್ಮ ಜೊತೆ ಒಂದು ನಾಯಿನೂ ಬರ್ತಾ ಇದೆ. ಎರಡ ಒಂಥರ ಕಳ್ತನನೇ ಅನ್ಬೋದು, ಆದರೆ ಏನು ಅವ್ರಿಗೇನು ನಷ್ಟ ಏನಿಲ್ಲ. 8 ಮರಗಳಲ್ಲಿ 8 ಪಟ್ಟಿಗಳು ಹೊಡ್ಕೊಂಡಿದ್ದೀನಿ, ಹೋಗೋದೆ. ಅಲ್ಲಿಂದ 1 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ನಾನು ಮನು ಎಲ್ಲ ಪಟ್ಟಿಗಳನ್ನೆಲ್ಲ ಎತ್ಕೊಂಬಂದು ದೇವಸ್ಥಾನ ಹತ್ರ ಹಾಕಿದ್ವಿ. ಅಲ್ಲಿಂದ ಬರೋಷ್ಟಕ್ಕೆ ಸುಸ್ತಾಗಿತ್ತು. ಅಲ್ಲಿ ಲೈಟ್ ಬೇರೆ ಇರಲಿಲ್ಲ, ಕೆಲಸ ಮಾಡೋದು ಕಡ್ಡ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಮನೆಗೆ ಬಂದುಬಿಟ್ವಿ. ಮತ್ತು ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಎಲ್ಲ ಅಪ್ಪ ಅವರೆಲ್ಲ ಸ್ವಲ್ಪ ಇದೆಲ್ಲ ಹಾಕಿದ್ರು, ಚಪ್ಪರೆಲ್ಲ ಹಾಕ್ಬಿಟ್ಟಿದ್ರು. ಸೊ ನಾವೆಲ್ಲ ಹೋಗಿ ಫ್ಲವರ್ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಹೂನಾರಗಳೆಲ್ಲ ಹಾಕ್ಕೊಂಡು ಫಸ್ಟ್ ದೇವಸ್ಥಾನದೊಳಗಡೆ ಎಲ್ಲ ಎಷ್ಟೆಷ್ಟು ಬೇಕು ಎಲ್ಲ ಹಾಕ್ಬಿಟ್ವಿ. ಹೂಗಳನ್ನೆಲ್ಲ ನೋಡ್ಬೋದು ಯಾವ ಥರ ನಾವು ಡೆಕೋರೇಷನ್ ಮಾಡಿದ್ದೀವಿ ಒಳಗಡೆ ಅಂತ. ಸೇಮ್ ಇದು ಯಾವುದೋ ಕಾಂತಾರ ಮೂವಿಯಲ್ಲಿ ಇಕ್ಕಿರೋ ದೇವ್ರ ಥರ ಕಾಣಿಸ್ತಾ ಇದೆ. ಇದು ಧರ್ಮಸ್ಥಳದಿಂದ ಎತ್ಕೊಂಡ್ಬಂದಿರೋ ಕಲ್ಲು ಅಂತಂತಾರೆ. ಹಾಕೋ ಕಲ್ಲದು, ಈಗ ಅದು ದೇವರು. ನಾವೇ ಜೀವ ಕೊಟ್ಟು ದೇವ್ರ ರೂಪ ಕೊಡಬೇಕಾದಿತ್ತು ಅಷ್ಟೇ. ಇದಾದ್ರ ಮುಂದೆ ಇಟ್ಕೊಂಡ್ರೆ ಚಿಕ್ಕ ದೇವಾಲಯ ಥರ ಇದು. ನೆಕ್ಸ್ಟು ಇನ್ನದು ಮೇಲೆ ಇರೋ ಬಸವಣ್ಣಂಗೆ ಮತ್ತೆ ಬೇಜಾರು ಮಾಡ್ಕೊತಾನೆ, ನನ್ನ ಹಬ್ಬಕ್ಕೆ ನನಗೆ ಡೆಕೋರೇಷನ್ ಮಾಡ್ತಿದ್ರು ಹಿಂಗೆ ಅಂತಂದ್ಬಿಟ್ಟು. ಸೊ ಅದಕ್ಕೆಲ್ಲ ಅದ್ರ ಮೇಲಿರೋದಕ್ಕೂ ಚೆನ್ನಾಗಿ ಎಲ್ಲ ಫ್ಲವರ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಫಸ್ಟು ದೇವಸ್ಥಾನ ಎಲ್ಲ ರೆಡಿ ಮಾಡಿದ್ದಾಗಿದ್ಮೇಲೆ ಎಲ್ಲ ಮುಗಿಸ್ಬಿಟ್ವಿ. ಆಮೇಲೆ ಚಪ್ಪರ್ ಕಾಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ಲವರ್ಸು. ಇದು ಯಾಕೋ ನೋಡ್ತಾ ಇದ್ರೆ ಮಂತ್ರಗಳು ಹಾಕೋದು ಮಾಡ್ತಾರಲ್ಲ ಅಂತಾರೆ, ಸ್ಟಾರ್ ಶೇಪಲ್ಲಿ. ಸೊ ಆ ಥರ ರೆಡಿ ಮಾಡಿಬಿಟ್ಟಂಗಿದೆ. ಯಾರೇನು ನಮ್ಮ ಕೈಯೆಲ್ಲ ಆದಂಗೆಲ್ಲ ಫುಲ್ ಎಲ್ಲ ಹಾಕಿ ಫ್ಲವರ್ ಡೆಕೋರೇಷನ್ ಮಾಡಿಬಿಟ್ವಿ ದೇವಸ್ಥಾನ. ಚಪ್ಪರಕ್ಕೆಲ್ಲ ಫುಲ್ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ವಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಕೊನೆಗೆ ಮುಗಿಸೋಷ್ಟೊತ್ತಿಗೆ ಬಾಳೆ ದಿಂಡಿಗಳೆಲ್ಲ ಕಟ್ಬಿಟ್ಟಿದ್ವಿ ಅಷ್ಟೊತ್ತಿಗೆ. ರಂಗೋಲಿ ಏನೋ ಸ್ವಲ್ಪ ಕಾಣಿಸ್ತಿರೋ ಹೋಗೈತೆ. ಅವು ಕೂಡ ಹೋಗೋಕ್ಕಾಗ್ದಿರೋ ಹೂಗಳೆಲ್ಲ ತುಂಬಿಬಿಟ್ಟಿದ್ದೀವಿ ಉತ್ತಕ್ಕೆ. ನೋಡಿ ಗೊತ್ತಾ ಎಲ್ಲ ಹೆಂಗೆ ತುಂಬಿಸಿದೀವಿ. ಇಷ್ಟೆಲ್ಲ ಮಾಡಿದ್ರೆ ಏನೋ ಒಂಥರ ಮಿಸ್ಸಿಂಗ್ ಥರ ಕಾಣಿಸ್ತಾ ಇತ್ತು. ಮಾವಿನ ಎಲೆ ಒಂದು ಮಿಸ್ ಆಗಿತ್ತು. ಸೊ ಹೋಗಿ ಮಾವಿನ ಎಲೆ ತಗೊಂಬಂದು ಫುಲ್ಲೆಲ್ಲ ಕಟ್ಟಿದ್ವಿ ದಾರ ಹಾಕಿ ಕ್ಲೀನಾಗಿ. ಎಲ್ಲನೂ ಕಟ್ಬಿಟ್ಟು ಚಪ್ರ ಕಟ್ಬಿಟ್ವಿ. ಈಗ ನಮ್ಮ ಚಪ್ರಕ್ಕೊಂದು ಕಳೆ ಬಂತು, ಈಗ ಫುಲ್ ಆಗಿದೆ. ಅವಾಗಲೇ ಅರ್ಧ ಆಗಿರೋ ಥರ ಕಾಣಿಸ್ತಾ ಇತ್ತು. ಈಗ ಅದಕ್ಕೆಲ್ಲ ಬೇಕಾಗಿರೋ ಎಲ್ಲ ಕ್ವಾಲಿಟೀಸ್ ಇದೆ ಚಪ್ರಕ್ಕೆ. ಈಗ ಆ ಬಾಳೆ ಎಲೆ ಮತ್ತು ಮಾವಿನ ಎಲೆ ಎಲ್ಲ ಹಾಕಿ ತುಂಬಿಸಿ ಫುಲ್ ಡೆಕೋರೇಷನ್ ಮಾಡಿ ಮುಗೀತು. ನೋಡಿ ಹೆಂಗೆ ಗೊತ್ತಾಗುತ್ತೆ ನಮ್ಮ ದೂರದಿಂದ ನೋಡೋದಕ್ಕೆ ನಮ್ಮ ದೇವಸ್ಥಾನ ಮೊದಲು ಇದ್ದಕ್ಕೆ ಇರೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿವರೆಗೂ ನಮ್ಮ ಕೆಲಸ, ನಮ್ಮ ಕರ್ತವ್ಯ ಇಷ್ಟೇ ಇದ್ದಿದ್ದು. ರೆಡಿ ಮಾಡಬೇಕಾಗಿತ್ತು ಅಷ್ಟೇ. ಇನ್ನು ಬಂದವರೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ.
ಅಲ್ಲಿವರೆಗೂ ನಾವು ಮಾಡಬೇಕಾದ್ರೆ ಕೆಲಸ ಎಲ್ಲ ನಾವು ಮಾಡಿದ್ದೀವಿ. ಎಲ್ಲ ಕ್ಲೀನಾಗಿ ಎಲ್ಲ ನಮ್ಮ ಕೈಯಲ್ಲಾಗಿದ್ದೆಲ್ಲ ನಾನು ಮುಗಿಸ್ಕೊಟ್ಟೆ. ನಾವು ನಮ್ಮ ಮನೆಯೆಲ್ಲ ಸೇರಿಕೊಂಡು ಮಾಡಿದ್ವಿ ಇದನ್ನೆಲ್ಲ. ತುಂಬ ಚೆನ್ನಾಗಿ ರೆಡಿಯಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮುಂದೆ ಎಲ್ಲ ಅವ್ರ ಕೆಲಸ, ಇನ್ನು ಅವ್ರು ಬಂದು ಪೂಜೆ ಮಾಡಿಕೊಂಡು ಎತ್ತುಗಳನ್ನೆಲ್ಲ ಬೆಂಕಿಯಲ್ಲಿ ಆರಿಸ್ಕೊಂಡು ಹೋಗ್ತಾರೆ. ನಮ್ಮ ಕರ್ತವ್ಯ ಇದ್ದಿದ್ದಿಷ್ಟೇ, ನಾವು ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟಿದ್ವಿ. ಮತ್ತು ಬೇರೆಗಳ ಕೆಲಸಗಳಿತ್ತು ನಮಗೂ, ಸೊ ಮನೆಗೆ ಹೊರಟೋದ್ವಿ. ನಮ್ಮ ಕರ್ತವ್ಯ ನಾವು ಮುಗಿಸ್ಬಿಟ್ಟು ಹೊರಟೋದ್ವಿ ಅಷ್ಟೇ. ಮತ್ತು ನೈಟ್ ಬರೋಷ್ಟೊತ್ತಿಗೆಲ್ಲ ಹೊರಟೋಗಿದ್ರು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಬೆಂಕಿ ಹಾಕ್ಕೊಂಡ್ವಿ. ಸಂಕ್ರಾಂತಿಗೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಡ್ಕೊಂಡು ಗೊತ್ತಿರುತ್ತೆ ನಿಮ್ಗೆ ಹಳ್ಳಿಗಳ ಕಡೆ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು. ನಮ್ಮ ಗ್ಯಾಂಗ್ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಟೈಮ್ ಪಾಸ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ದೇವಸ್ಥಾನ ಹತ್ರ. ಅದು ಆ ಟೈಮಲ್ಲಿ ಫುಲ್ ಚಳಿ ಇತ್ತು. ಇನ್ನು ಮಾಡಿರೋದೇನು ದುಡ್ಡುಗೋಸ್ಕರ ಅಲ್ಲ, ಸೇಮ್ ನಮ್ಮ ಸಂತೋಷಕ್ಕೋಸ್ಕರ ಅಷ್ಟೇ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬರ್ತಾಯಿದ್ರು ಅವ್ರು ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಈ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.